ಎಸ್ ವೀಕ್ಷಕರೇ, ನಾವು ಮಾತಾಡ್ತಾ ಇದ್ದೀವಿ ಲೈಟ್ ಹೌಸು ಇದೇ ಮೇ 16ಕ್ಕೆ ಎಲ್ಲ ತೆರೆಗಳಲ್ಲಿ ಕೂಡ ಇದಕ್ಕೆ ಚಿತ್ರೀಕರಣ ಕಂಪ್ಲೀಟ್ ಆಗಿಬಿಟ್ಟು ಇವಾಗ ಚಿತ್ರಮಂದಿರಗಳಲ್ಲಿ ಮೇ 16ಕ್ಕೆ ಬರ್ತಾ ಇದೆ. ಅದೇ ರೀತಿಯಾಗಿ ಈ ಲೈಟ್ ಹೌಸಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರು, ಅದು ಅಶೋಕ ಅನ್ನೋ ಒಂದು ಚಿಕ್ಕ ಬಾಲಕನ ಒಂದು ಕ್ಯಾರೆಕ್ಟ್ರು. ಸೊ ಆ ಬಾಲಕ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡಿದ್ದಾನೆ, ಇದಕ್ಕೆ ಯಾವ ರೀತಿಯಾಗಿ ತರಬೇತಿಯನ್ನು ಪಡ್ಕೊಂಡ್ರು, ಆಮೇಲೆ ಇದಕ್ಕೆಲ್ಲ ಇರತಕ್ಕಂತಹ ಒಂದು ಪೂರ್ವ ಮುಖವಾಗಿರತಕ್ಕಂತಹ ಒಂದು ತರಬೇತಿ ಯಾವ ರೀತಿಯಾಗಿತ್ತು, ಯಾವೆಲ್ಲ ಟಾಸ್ಕ್ಗಳನ್ನು ಅವರು ಎದುರಿಸಿದ್ರು ಅಂತಕ್ಕಂತಹ ಈ ಎಲ್ಲ ಒಂದು ಪ್ರಮುಖ ಅಂಶಗಳನ್ನು ಅವ್ರನ್ನ ಕೇಳ್ತಾ ಹೋಗೋಣ. ಅವರು ಅಶೋಕನ ಪಾತ್ರಧಾರಿ ಅಂತಕ್ಕಂತಹ ಬಾಲಕ ನಮ್ಮ ಜೊತೆಗಿದ್ದಾನೆ. ಅವ್ರನ್ನ ನಾವು ನೇರವಾಗಿ ಮಾತನಾಡಿಸ್ತಾ ಹೋಗೋಣ. ಹಾಯ್ ಪುಟ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಈಗ ಲೈಟ್ ಹೌಸ್ ಅಂದ ತಕ್ಷಣ ಈಗ ಸರ್ ಬಂದು ಹೇಳಿದರು, ಸರ್ ನಿಮ್ಮನ್ನ ಲೈಟ್ ಹೌಸ್ ಅಂದ ತಕ್ಷಣ ಯಾವ ರೀತಿಯಾಗಿ ಇನ್ನ ಅಪ್ರೋಚ್ ಮಾಡಿದ್ರು, ಅಂದರೆ ಅದಕ್ಕೆ ಏನಾದರೂ ಆಡಿಷನ್ ಕೊಟ್ಟ ಅಥವಾ ಹಿಂಗೆ ಏನಂತ? ನಮಗೆ ಸ್ಟಾರ್ಟಿಂಗು ಆಡಿಷನ್ ಅಂತ ಮಾಡಿದ್ರು. ಆಡಿಷನಲ್ಲಿ ಹೋದ್ವಿ, ಅಟೆಂಡ್ ಮಾಡಿದ್ವಿ. ನಾವು ಬೆಂಗಳೂರಲ್ಲಿ ಇದ್ವಿ, ಮತ್ತು ಮಂಗ್ಳೂರಿಗೆ ಹೋಗ್ಬಿಟ್ಟು ಆಡಿಷನ್ ಇತ್ತು. ತುಂಬ ತುಂಬ ಜನ ಬಂದಿದ್ದರು, ತುಂಬ ಮಕ್ಕಳೆಲ್ಲ ಬಂದಿದ್ದರು. ಮತ್ತು ಆಡಿಷನಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ವಿ. ನಮಗೇನು ಗೊತ್ತಿರಲಿಲ್ಲ ಇದು ದೊಡ್ಡ ಪಾತ್ರ ಸಿಗುತ್ತೆ ಅಂತ. ನಮಗೇನೋ ಸಣ್ಣ ಪುಟ್ಟ ಪಾತ್ರ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ, ಆದರೆ ನನಗೆ ದೊಡ್ಡ ಪಾತ್ರನೇ ಸಿಕ್ಕಿದೆ. ಸೊ ಅಶೋಕ ಪಾತ್ರ ಅಂತ ಸರ್ ಅವಾಗಲೇ ಹೇಳಿದರು. ಈಗ ಸ್ಕೂಲ್ ಅಂತ ಇರುತ್ತೆ, ಆಮೇಲೆ ಈ ಕಡೆ ಶೂಟಿಂಗ್ ಅಂತ ಇರುತ್ತೆ, ಎರಡನ್ನ ಹೇಗೆ ನಿಭಾಯಿಸ್ತಾ ಇದ್ದೀರಿ ತಾವು? ನಾವು 23 ಡೇಸೇ ಇದ್ವಿ ಶೂಟಿಂಗಲ್ಲಿ. ಆವಾಗ ನಾನು ಬ್ಯಾಗ್ ಎಲ್ಲ ತೊಗೊಂಬಂದಿದ್ದೆ ಸ್ಕೂಲಿಗೆ. ಆವಾಗ ನಾನು ಫ್ರೆಂಡ್ಸ್ ಹತ್ರ ಕಾಲ್ ಮಾಡಿಬಿಟ್ಟು, ಶೂಟಿಂಗ್ ಆಮೇಲೆಲ್ಲ ಅದು ಫ್ರೆಂಡ್ಸ್ ಹತ್ರ ಕಾಲ್ ಮಾಡಿಬಿಟ್ಟು ನೋಟ್ಸ್ ಎಲ್ಲ ಕಳಿಸ್ಬಿಟ್ಟು ಬರೀತಿದ್ದೆ. ಶೂಟಿಂಗ್ ಆದಮೇಲೆ ಎಲ್ಲ ಸ್ಕೂಲ್ ಎಜುಕೇಷನ್ ಕೂಡ ಮಾಡ್ತಿದ್ದೆ. ಸೊ ಶೂಟಿಂಗ್ ಅಂತ ಟೈಮ್ ಅಂತ ಬಂದಾಗ, ಸೊ ಇಲ್ಲಿ ಡೈರೆಕ್ಟರ್ ಸರ್ ಈಗ ಯಾವ ರೀತಿಯಾಗಿ ನಿಮಗೆ ಹೆಲ್ಪ್ ಮಾಡ್ತಾಯಿದ್ರು, ಅಥವಾ ಏನೋ ತಪ್ಪಿದಾಗ ಯಾವ ರೀತಿಯಾಗಿ ನಿಮಗೆ ಫೀಡ್ಬ್ಯಾಕನ್ನು ಮಾಡ್ತಾಯಿದ್ರು, ಅಂದರೆ ಸೆಟ್ಟಲ್ಲಿ? ಇಲ್ಲ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್ ಕೂಡ. ನಮಗೊಂದು ಡೈಲಾಗ್ ಒಂದು ತಪ್ಪುತ್ತೆ, ಅದು ಮಂಗಳೂರು ಭಾಷೆಯಲ್ಲಿರುತ್ತೆ, ಮಂಗಳೂರು ಕನ್ನಡದಲ್ಲಿರುತ್ತೆ. ಆವಾಗ ಅವ್ರು ಹೇಳ್ಕೊಡ್ತಾರೆ, ನಿಧಾನಕ್ಕೆ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ ಆ್ಯಕ್ಟಿಂಗಲ್ಲಿ. ಸೊ ಇಲ್ಲಿ ಅಶೋಕ ಪಾತ್ರ ಅಂತಂದರೆ, ಅಂದರೆ ಹೈಲೈಟಾಗಿ ಒಂದು ಸ್ವಲ್ಪ ಹೇಳೋದಾದರೆ ಏನು ಅಶೋಕ ಅಂದರೆ ಯಾರು, ಏನು ಪಾತ್ರ, ಇದ್ರ ಬಗ್ಗೆ ಹೇಳೋದಾದರೆ ಸ್ವಲ್ಪ ಹೈಲೈಟಾಗಿ. ಇದೊಂದು ಇನ್ನೋಸೆಂಟ್ ಕ್ಯಾರೆಕ್ಟರ್. ಅವನಿಗೆ ತನ್ನ ತಂಗಿ ನೋಡ್ಕೊಳ್ಳೋದು, ಅಪ್ಪ ಅಮ್ಮ ನೋಡ್ಕೊಳ್ಳೋದು, ಒಂಥರ ಒಂದು ಜವಾಬ್ದಾರಿ ಇರುವಂಥ ಪಾತ್ರ. ಅಂದರೆ ಇವಾಗ ಪೂರ್ತಿ ಮೂವಿ ಅಂದರೆ ಈಗ ಕರಾವಳಿ ಭಾಗದಲ್ಲೇ ತಾವು ಶೂಟ್ ಮಾಡಿದ್ದೀರಿ. ಸೊ ಆ ಟೈಮಲ್ಲಿ ಯಾವುದಾದ್ರೂ ಒಂದು ಸನ್ನಿವೇಶ ನಿಮಗೆ ಏನಾದರೂ ಅಂದರೆ ಸ್ವಲ್ಪ ಜಾಸ್ತಿ ಸೈಕಲ್ ಹೊಡೆದಿದ್ದು ಆ ಥರ ಏನಾದರೂ ಅನುಭವ ಆಗಿದೆಯಾ? ಅಂದರೆ ಮಾತನಾಡ್ತಿರ್ಬೇಕಾದ್ರೆ ಕೆಲವೊಂದಿಷ್ಟು ಡೈಲಾಗ್ಸು ಪಂಬಲ್ ಆಗ್ತಾ ಇರುತ್ತೆ, ಆ ಥರ ಏನಾದರೂ ಸನ್ನಿವೇಶಗಳು ಎದುರಾಗಿದೆಯಾ ಅಂತ? ಆ ಥರ ಏನಾಗಿಲ್ಲ, ಆದರೆ ಒಂದು ಸತಿ ಏನಾಗಿತ್ತು, ಅದು ಡೈಲಾಗ್ ಮಿಸ್ ಆಗಿತ್ತು. ಅದು ಮಂಗಳೂರು ಕನ್ನಡ ಭಾಷೆ ಮಾತಾಡಿ ಅದನ್ನು ಟ್ರೈ ಮಾಡಿದ್ವಿ. ಆದರೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಮಾಡಿದ್ದೀವಿ, ಫುಲ್ಲು ನಮ್ಮ ಪ್ರಯತ್ನ ಎಲ್ಲ ಪಟ್ಟಿದ್ದೀವಿ ಆ ಮೂವಿಗೆ. ಸೊ ಸಂದೀಪ್ ಕಾಮತ್ ಸರ್ ಅವರು ಒಳ್ಳೆ ಲೈಟ್ ಹೌಸ್ ಅಂತ ಇದು ಮಾಡಿದ್ದಾರೆ. ಆಲ್ಮೋಸ್ಟು ಇದರಲ್ಲಿ ಎಮೋಷನ್ಸ್ ಅಂದರೆ ತುಂಬ ಭಾವನಾತ್ಮಕವಾಗಿ ನಾವು ಚಿತ್ರೀಕರಣ ಮಾಡಿದ್ದೀವಿ. ಆಮೇಲೆ ಹೋಗಬೇಕಾದ್ರೆ ಅಳ್ತಾ ಹೋಗ್ತಾರೆ, ಬರ್ತಾ ಇರಬೇಕಾದ್ರೆ ನಗ್ತಾ ಬರ್ತಾ ಇರ್ತಾರೆ. ಚೆನ್ನಾಗಿರ್ತಕ್ಕಂತಹ ಮೂವಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಟ್ಟಲ್ಲಿ ಸಂದೀಪ್ ಸರ್ನ ಬಿಟ್ಟು ಬೇರೆಯವರು ಅಂದರೆ ಉಳಿದ ಪಾತ್ರಧಾರಿಗಳ ಜೊತೆ ತಾವು ಯಾವ ರೀತಿಯಾಗಿ ಮಿಂಗಲ್ ಆಗ್ತಾ ಇದ್ದಾರೆ, ಅವ್ರ ಜೊತೆ ಒಡನಾಟ ಆಗಿರ್ಬೋದು, ಅಥವಾ ಅವರು ನಿಮ್ಗೆ ಏನಾದರೂ ಹೇಳ್ಕೊಡ್ತಿದ್ದೀರಾ ಅಂತ? ನನಗೆ ಜೊತೆ ಇದ್ದವರು ಶೋಭರಾಜ್ ಪವರ್ ಸರ್. ಅವರು ತುಂಬ ಚೆನ್ನಾಗಿ ನನಗೆ ಪಾತ್ರದ ಬಗ್ಗೆ ಅಥವಾ ಹೇಗೆ ಮಾಡ್ಬೋದು, ಹೇಗೆ ಇನ್ನೂ ಜಾಸ್ತಿ ಥರ ಮಾಡ್ಬೋದು ಅದೆಲ್ಲ ಹೇಳ್ಕೊಡ್ತಿದ್ರು ಶೋಭರಾಜ್ ಪವರು. ನಮ್ಮದು ಫ್ರೆಂಡ್ಲಿ ಆಗಿದ್ರು ಸರ್. ಎಲ್ಲ ಆ್ಯಕ್ಟ್ರು ಕೂಡ ಫ್ರೆಂಡ್ಲಿ ಆಗಿದ್ರು ನಮ್ಮ ಜೊತೆ. ಆ್ಯಕ್ಚುಲಿ ಈಗ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀರಾ ತಾವು? ನಾವು ನೆಕ್ಸ್ಟ್ 9th, ಇವಾಗ 8th, ಆದಮೇಲೆ 9th. ಸೊ ನೆಕ್ಸ್ಟು ಅಂದರೆ ಸ್ವಲ್ಪ ಬಂದಾಗ ನೆಕ್ಸ್ಟ್ 10th ಬರ್ತೀರಾ. ಸೊ ಅವಾಗ ಎಜುಕೇಷನ್ ಅಂತ ಸ್ವಲ್ಪ ಜಾಸ್ತಿ ಫೋಕಸ್ಡ್ ಆಗಬೇಕಾಗತ್ತೆ. ಸೊ ಅವಾಗ ಏನಾದರೂ ಮೂವಿ ಆಫರ್ ಅಂತ ಬಂದಾಗ ಕಂಟಿನ್ಯೂ ಮಾಡ್ತೀರಾ, ಅಥವಾ ಆಫ್ಟರ್ ದಿ SSLC ಆದಮೇಲೆ ಕಂಟಿನ್ಯೂ ಮಾಡ್ತೀರಾ? ಆಫ್ಟರ್ SSLC ಆದಮೇಲೆ ಫಸ್ಟ್ ಎಜುಕೇಷನ್ ಕೊಡಬೇಕು ಅಂತ ಪ್ರಾಮುಖ್ಯತೆ, ಅದಾದಮೇಲೆ ಫಿಲಮ್ಗೆಲ್ಲ ಅಂತ. ಓಕೆ, ಲೈಟ್ ಹೌಸು ಚಿತ್ರದಲ್ಲಿ ಕಂಪ್ಲೀಟು ರೆಕಾರ್ಡಿಂಗ್ ಎಲ್ಲ ಮುಗಿದ್ಬಿಟ್ಟು ಇವಾಗ ತೆರೆ ಮೇಲೆ ಬರ್ತಾ ಇದ್ದೀರಿ. ಸೊ ಫ್ರೆಂಡ್ ಸರ್ಕಲಲ್ಲಿ ಟೀಚರ್ಸು ಯಾವ ರೀತಿಯಾಗಿ ಈಗ ನಿಮ್ಮನ್ನು ನೋಡ್ತಾ ಇದ್ದಾರೆ, ಯಾವ ರೀತಿಯಾಗಿ ನಿಮಗೆ ವಿಶ್ ಮಾಡ್ತಾ ಇದ್ದಾರೆ? ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು. ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹಾಗೆ ಕೂಡ ನಮ್ಮ ಶ್ರೀನಾಥ್ ಸರ್ ಪ್ರಿನ್ಸಿಪಲ್ ಎಲ್ಲಿರ್ತಾರೆ ಸ್ಕೂಲ್ದು, ಎಲ್ಲ ಸಪೋರ್ಟ್ ಮಾಡೋರು ತುಂಬ ಚೆನ್ನಾಗಿ. ಈಗ ಸಿನಿಮಾ ಆಡಿಷನ್ ಅಂತ ಬಂದಾಗ ಯಾವ ರೀತಿ ನಿಮಗೆ, ಅಂದರೆ ಇಲ್ಲಿ ಈ ಥರ ಆಡಿಷನ್ ಇದೆಯಾ ಅಂತ ಅಂದ್ಬಿಟ್ಟು ಯಾರಾದರೂ ನಿಮ್ಗೆ ಹೇಳಿದ್ರಾ, ಅಥವಾ ನಿಮ್ಮ ಪೇರೆಂಟ್ ಅವ್ರು ಕರ್ಕೊಂಡು ಹೋದ್ರಾ, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಹೇಳಿದ್ರಾ, ಯಾವ ರೀತಿಯಾಗಿ ನಿಮ್ಮನ್ನು ಅಪ್ರೋಚ್ ಮಾಡಿದ್ರು ಅಂತ? ನಮಗೊಂದು ಗ್ರೂಪ್ ಇತ್ತು ಆಮಂತರಣ ಅಂತ ನಮ್ಮ ಅಪ್ಪನ ಹತ್ರ. ಅವಾಗೊಂದು ಮೆಸೇಜ್ ಬಂತು ಮೂವಿ ಆಡಿಷನ್ ಇದೆ ಅಂತ. ನಮ್ಮ ಅಪ್ಪನಿಗೆ ಏನೋ ಗೊತ್ತಿರಲಿಲ್ಲ, ಆದರೆ ನಾವು ಒಂದು ಮೂವಿ ಮಾಡಬೇಕಂತ ಆಸೆ ಇತ್ತು. ಹಾಗೆ ಸಂದೀಪ್ ಕಾಮತ್ ಅಂತ ಅವ್ರ ಕಾಂಟ್ಯಾಕ್ಟ್ಸ್ ಇತ್ತು, ಅದರಿಂದ ಆಡಿಷನ್ಗೆ ಹೋಗಿ ಮಾಡಿದ್ದೀವಿ ಮೂವಿ. ಸೊ ಫೈನಲಿ ಲೈಟ್ ಹೌಸ್ನ ಒಂದು ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಚಿತ್ರ ಮಾಡಿದ್ದೀರಿ. ಸೊ ನಮ್ಮ ವೀಕ್ಷಕರಿಗೆ ಏನು ಹೇಳಿ ಇಷ್ಟಪಡ್ತೀರಿ? ತಾವೆಲ್ಲರೂ ಬಂದು ಮೇ 16ಗೆ ತಮ್ಮ ಥಿಯೇಟರ್ಗಳಲ್ಲಿ ನಮ್ಮ ಮೂವಿನ ನೋಡಬೇಕು, ಮತ್ತು ನಮ್ಮ ಮೂವಿನ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ.
ವಿಶ್ ಯು ಆಲ್ ದಿ ಬೆಸ್ಟ್ ಅಚಲ್, ಒಳ್ಳೇದಾಗಲಿ, ಮುಂದೆ ಎಜುಕೇಷನ್ ಕೂಡ ಒಳ್ಳೇದಾಗಲಿ. ಥ್ಯಾಂಕ್ ಯು.